ಗಾಜಾ ಮೇಲಿನ ಇಸ್ರೇಲ್ ದಾಳಿ 15 ತಿಂಗಳ ನಂತರವೂ ಮುಂದುವರಿದೇ ಇದೆ. ಪ್ರತಿದಿನ ಗಾಜಾ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸ್ತಾ ಇದೆ. ಕದನ ವಿರಾಮ ಒಪ್ಪಂದವಾಗಿದೆ ಎನ್ನುವ ಹೊತ್ತಲ್ಲೂ ಕಳೆದ ಕೆಲವು ಗಂಟೆಗಳಲ್ಲಿ ಇಸ್ರೇಲ್ 50 ಫೆಲಸ್ತೀನಿಯರನ್ನ ಕೊಂದಿದೆ. ಕಳೆದ ವರ್ಷವೇ ಗಾಜಾ ಪಟ್ಟಿ ಸಂಪೂರ್ಣ ನಾಶವಾಗಿದೆ. ಗಾಜಾದಲ್ಲಿನ ಮನೆಗಳನ್ನ ನಕ್ಷೆಯಿಂದಲೇ ತೆಗೆದ ಹಾಗಾಗಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಇಸ್ರೇಲಿ ಸೈನಿಕರು ಜನರನ್ನ ಉತ್ತರದಿಂದ ದಕ್ಷಿಣಕ್ಕೆ ಮತ್ತು ದಕ್ಷಿಣದಿಂದ ಉತ್ತರಕ್ಕೆ ಕಳಿಸ್ತಾರೆ. ಆದ್ರೆ ಈಗ ಅಲ್ಲೇನಿದೆ? ಮನೆಗಳನ್ನ ಹಾಗಿರ್ಲಿ, ಜನರು ತಾವಿದ್ದ ಬೀದಿಗಳನ್ನ ಗುರುತಿಸಲು ಸಹ ಸಾಧ್ಯವಿಲ್ಲ. ಅಲ್ಲಿ ಕಳೆದಿದ್ದ ಪ್ರತಿ ಕ್ಷಣವೂ ಅವರ ಹೃದಯಕ್ಕೆ ಹತ್ತಿರವಾಗಿದೆ. ಆದರೆ ಜಗತ್ತಿಗೆ ಗಾಜಾದ ಜನರು ಮತ್ತವರ ಭಾವನೆಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ. ಪ್ರತಿಯೊಂದು ಮನೆಗೂ ಒಂದೊಂದು ಕಥೆ, ಒಂದೊಂದು ನೆನಪು ಇರುತ್ತೆ. ನಡೆಯಲು ಕಲಿತದ್ದು, ಮಾತನಾಡಲು ಕಲಿತದ್ದು, ಶಾಲೆಗೆ ಹೋಗ್ತಾ ಇದ್ದದ್ದು, ಕಚೇರಿಗೆ ಹೋಗುತ್ತಿದ್ದದ್ದು, ಶಾಪಿಂಗ್ ಮಾಡ್ತಾ ಇದ್ದದ್ದು, ಹೀಗೆ. ಆದರೆ ಯುದ್ಧದ ಬೆಂಕಿಯಿಂದಾಗಿ ಈ ಜನರು ತಮ್ಮ ಮನೆಗಳು ಮತ್ತು ಅವರ ನೆರೆಹೊರೆಗಳನ್ನ ತೊರೆಯಬೇಕಾಗಿದೆ. ಅವರು ಹಿಂತಿರುಗಿದಾಗ ಆ ಮನೆ ಅಥವಾ ಆ ನೆರೆಹೊರೆ ಉಳಿಯುವುದಿಲ್ಲ. ಇರುವುದು ಕೇವಲ ಬೂದಿ ಮತ್ತು ನೆನಪುಗಳು ಮಾತ್ರ. ಇಡೀ ಗಾಜಾದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಮನೆಗಳು ನಾಶವಾಗಿವೆ. ಯಾರಾದರೂ ಹಿಂದಿರುಗಿದರೂ ಅವರಿಗೆ ಉಳಿಯಲು ಸ್ಥಳವಿಲ್ಲ. ಹೆಚ್ಚಿನ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳು ಯುದ್ಧದಿಂದ ನಾಶವಾಗಿವೆ. ಈ ಕಟ್ಟಡಗಳ ಪತನ ಆ ಜನರ ಜೀವನದ ಒಂದು ಪ್ರಮುಖ ಭಾಗವನ್ನೇ ಕಸಿದುಕೊಂಡಿದೆ. ಅದರೊಂದಿಗೆ ಅನೇಕ ಜನರ ಜೀವನದ ಸಂಪತ್ತು, ಅವರ ಜೀವನೋಪಾಯ, ಅವರ ಕನಸುಗಳು ಎಲ್ಲವೂ ನಾಶವಾಗಿವೆ. ಜನರಿಗೆ ಸ್ಥಳಾಂತರಕ್ಕೆ ಸಾಕಷ್ಟು ಸಮಯ ಸಿಗಲಿಲ್ಲ. ಇಸ್ರೇಲಿ ಸೈನಿಕರು ಕೆಲವೇ ನಿಮಿಷಗಳ ಮೊದಲು ಸ್ಥಳಾಂತರಿಸುವ ಆದೇಶ ನೀಡುತ್ತಾರೆ. ಅಂತಹ ಸ್ಥಿತಿಯಲ್ಲಿ ಜನರಿಗೆ ತಮ್ಮ ಅಗತ್ಯ ವಸ್ತುಗಳು, ಆಹಾರ, ನೀರು, ಔಷಧಿಗಳನ್ನ ತೆಗೆದುಕೊಳ್ಳಲು ಸಮಯವಿಲ್ಲ. ತಮ್ಮ ಮನೆಯನ್ನ ಸರಿಯಾಗಿ ನೋಡಿಕೊಳ್ಳಲು ಸಮಯವಿಲ್ಲ. ಇಂತಹ ಅವ್ಯವಸ್ಥೆಯಲ್ಲಿ ಯಾರಾದರೂ ಓಡಿ ಹೋದಾಗ ಹೊರಗಿನ ದೃಶ್ಯ ಇನ್ನಷ್ಟು ಭಯಾನಕವಾಗಿರುತ್ತೆ. ಸಾಮಾನ್ಯವಾಗಿ ಇಸ್ರೇಲಿ ಸೈನಿಕರು ನೆರೆಹೊರೆಯ ಉಳಿದ ಕುಟುಂಬಗಳೊಂದಿಗೆ ಹೊರಗೆ ನಿಂತಿರ್ತಾರೆ. ಜನರು ತಮ್ಮ ಮಕ್ಕಳು, ಅವರ ಸಂಬಂಧಿಕರು, ಕುಟುಂಬದ ಹಿರಿಜೀವಗಳೊಂದಿಗೆ ಬೀದಿಯಲ್ಲಿ ಹೆಣಗಳ ರಾಶಿಯ ಮಧ್ಯದಲ್ಲಿ ನಡೆಯುವಾಗ ಅವರ ತಲೆಗೆ ಬಂದೂಕನ್ನ ಗುರಿ ಮಾಡಿ ಹಿಡಿಯಲಾಗುತ್ತೆ. ತಮ್ಮ ನೆರೆಹೊರೆಗಳಿಗೆ ಹಿಂದಿರುಗಿದ 20 ಲಕ್ಷ ಜನರಲ್ಲಿ ಕೆಲವರು ಅವರ ಮನೆಗಳಿರುವಲ್ಲಿ ಈಗ ಬರೀ ಕಲ್ಲುಗಳ ರಾಶಿಯನ್ನಷ್ಟೇ ಕಾಣ್ತಾರೆ. ಜಗತ್ತು ಫೆಲಸ್ತೀನಿಯನ್ನರನ್ನ ತಪ್ಪಿತಸ್ಥರೆಂದು ಘೋಷಿಸಿಬಿಟ್ಟಿದೆ. ಆದ್ದರಿಂದ ಅವರ ಬಗ್ಗೆ ಜಗತ್ತು ಕಣ್ಣೀರು ಸುರಿಸ್ತಾ ಇಲ್ಲ. ಅವರು ನೆಲೆಸಿದ್ದ ನಗರದ ಬೀದಿಗಳಲ್ಲಿ ಈಗ ಪ್ರೇತ ಕಳೆ. ಅವರು ಸುರಕ್ಷಿತ ಮತ್ತು ಸುಭದ್ರ ಎಂದುಕೊಂಡಿದ್ದ ಜಾಗದಲ್ಲಿ ಈಗ ಬರೀ ಅವಶೇಷಗಳಿವೆ. ಅದೇ ಅವಶೇಷಗಳಲ್ಲಿ ಅವರ ಪ್ರೀತಿ ಪಾತ್ರರ, ಸಂಬಂಧಿಕರ ದೇಹಗಳು ಮತ್ತು ಅವರ ಕಿರುಚಾಟಗಳು ಸಮಾಧಿಯಾಗಿರಲೂಬಹುದು. ಇಂದು ಅದನ್ನ ಕೇಳಲು ಯಾರೂ ಸಿದ್ಧರಿಲ್ಲ. ಇಲ್ಲಿಯವರೆಗೆ ಗಾಜಾದಲ್ಲಿ 46,000ಕ್ಕೂ ಹೆಚ್ಚು ಜನರು ಕೊಲ್ಲಲ್ಪಟ್ಟಿದ್ದಾರೆ. ಈ ಜನರು ಮತ್ತು ಗಾಜಾದಲ್ಲಿನ ಮಕ್ಕಳ ತಪ್ಪೇನು? ಕ್ಯಾಲಿಫೋರ್ನಿಯಾದ ಮನೆಗಳು ಕಾಡ್ಗಿಚ್ಚಿನಲ್ಲಿ ಉರಿಯುತ್ತಿರುವುದನ್ನು ನೋಡಿದಾಗ ಮಾತ್ರ ಅದೇಕೆ ದೊಡ್ಡ ವಿಚಾರವಾಗುತ್ತೆ? ಅದೇ ಅಮೆರಿಕನ್ ಬಾಂಬ್ಗಳಲ್ಲವೇ ಗಾಜಾ ಪಟ್ಟಿಯನ್ನ ನಾಶ ಮಾಡಿರುವುದು? ಈಗ ಏನಾಯಿತು? ಕಾಡ್ಗಿಚ್ಚಿನ ಜ್ವಾಲೆಗಳು ಅಲ್ಲಿಯೂ ಬಲಿ ತೆಗೆದುಕೊಳ್ತಾ ಇವೆ. ಇಂದು ಕ್ಯಾಲಿಫೋರ್ನಿಯಾ ಆಘಾತದ ಸ್ಥಿತಿಯಲ್ಲಿದೆ. ಬಹುಶಃ ಜೀವದ ಬೆಲೆ ಗೊತ್ತಾಗ್ತಾ ಇದೆ. 25 ಮಂದಿ ಬಲಿಯಾಗಿರೋದು ದುಃಖದ ಸಂಗತಿ. ಅವರೆಲ್ಲರೂ ಮುಗ್ಧರು. ಇಂದು ಅವರ ಬಗ್ಗೆ ತೋರಿಸಲಾಗುತ್ತಿರುವುದಕ್ಕಿಂತ ಸ್ವಲ್ಪ ಹೆಚ್ಚು ಕರುಣೆ ಗಾಜಾದ ಆ 46,000 ಸಾವುಗಳ ವಿಷಯವಾಗಿ ಇರಬೇಕಾಗಿತ್ತು. ಗಾಜಾದಲ್ಲಿ ಬಲಿಯಾಗಿ ಹೋದವರಲ್ಲಿ 12,000ಕ್ಕೂ ಹೆಚ್ಚು ಮಕ್ಕಳೇ ಇದ್ದಾರೆ. ಅಂತಹ ನರಮೇಧವನ್ನ ಸಮರ್ಥಿಸಿಕೊಳ್ಳುವುದು, ಅದಕ್ಕೆ ಕಾರಣರಾದವರಿಗೆ ಹೇಗೆ ಸಾಧ್ಯವಾಯಿತು? ಪ್ರಸಿದ್ಧ ಹಾಲಿವುಡ್ ನಟ ಜೇಮ್ಸ್ ವುಡ್ ಟ್ವಿಟರ್ನಲ್ಲಿ ಇದನ್ನೆಲ್ಲ ಬರೆದಿದ್ದಾರೆ. ಗಾಜಾದಲ್ಲಿ ಜನರನ್ನ ಕೊಲ್ಲಲಾಗ್ತಾ ಇದೆ, ಬಾಂಬ್ ದಾಳಿಯ ವಿಡಿಯೋಗಳನ್ನ ಹಂಚಿಕೊಳ್ಳಲಾಗ್ತಾ ಇದೆ ಮತ್ತು ಅದನ್ನ ಬರೆಯಲಾಗ್ತಾ ಇದೆ. ಇಂದು ಅದೇ ಜನ ಟಿವಿಯಲ್ಲಿ ಅಳ್ತಾ ಇದ್ದಾರೆ. ಮನೆ ಕಳೆದುಕೊಳ್ಳುವುದೆಂದರೆ ಏನೆಂದು ಅರ್ಥವಾಗಿರುವುದಾಗಿ ಗೋಳಾಡ್ತಾ ಇದ್ದಾರೆ. ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚಿನಲ್ಲಿ ಸೆಲೆಬ್ರಿಟಿಗಳು ಮನೆಗಳನ್ನ ಕಳೆದುಕೊಳ್ತಾ ಇದ್ದಾಗ ವ್ಯಕ್ತವಾಗುವ ಸಹಾನುಭೂತಿಯನ್ನ ಟ್ವಿಟರ್ ಸೆನ್ಸಾರ್ ಮಾಡಲಿಲ್ಲ. ಯೂಟ್ಯೂಬ್ ವಿಡಿಯೋವನ್ನ ತೆಗೆದುಹಾಕಲಿಲ್ಲ. ಎಲ್ಲರೂ ಸಾಮಾಜಿಕ ಮಾಧ್ಯಮದಲ್ಲಿ ನೋವು ಹಂಚಿಕೊಂಡ್ರು. ಆದರೆ ಪ್ರಪಂಚದ ಇತರ ಭಾಗಗಳಲ್ಲಿ ವಿಭಿನ್ನ ಸಮುದಾಯ, ಧರ್ಮದವರ ಮನೆಗಳು ನಾಶವಾಗ್ತಾ ಇರುವಾಗ ಏನು ಮಾಡಲಾಯಿತು? ಎಲ್ಲರೂ ಆ ನೊಂದವರ ಸ್ಥಿತಿಗೆ ಆನಂದಿಸಿದ್ರು. 15 ತಿಂಗಳಿನಿಂದ ಕಾಣಿಸ್ತಾ ಇರೋದು ಸಾವಿನ ಬೆತ್ತಲೆ ನೃತ್ಯ. ಆದರೆ ನಾವು ಚಪ್ಪಾಳೆ ತಟ್ಟಲೇ ಇರ್ತೇವೆ. ಭಾರತದಲ್ಲಿ ಅದೇ ರೀತಿ ಯೋಚಿಸುವ ಜನರನ್ನು ಕಾಣಬಹುದು. ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ದೌರ್ಜನ್ಯವನ್ನ ಸಮರ್ಥಿಸುವ ಜನರನ್ನ ಎಲ್ಲೆಲ್ಲೂ ಕಾಣಬಹುದು. ಭಾರತದಲ್ಲಿ ಅಕ್ರಮ ಬುಲ್ಡೋಸರ್ ಕಾರ್ಯಾಚರಣೆ ಮತ್ತೊಂದು ಸಮುದಾಯದ ಮನೆಗಳನ್ನ ನೆಲಸಮ ಮಾಡಿದಾಗ ಆ ಕುಟುಂಬಗಳು ಅಸಹಾಯಕ ಸ್ಥಿತಿಯಲ್ಲಿ ಕಣ್ಣೀರಿಡುತ್ತಾ ಬೀದಿಯಲ್ಲಿ ನಿಲ್ಲುವಾಗ ಚಪ್ಪಾಳೆ ತಟ್ಟಲಾಗುತ್ತೆ, ಕುಣಿದಾಡಿ ಸಂಭ್ರಮಿಸಲಾಗುತ್ತೆ. ಇತರರ ಮನೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗುವ ಬಗ್ಗೆ ಅವರಿಗೆ ಕಳವಳ ಇಲ್ಲ. ಆದರೆ ಅದೇ ಬೆಂಕಿ ತಮ್ಮ ಮನೆಗಳಿಗೆ ಹರಡುವುದು ಅವರಿಗೆ ಬೇಡ. ಏನೇ ಇರಲಿ, ಇಂಥದ್ದು ಯಾರಿಗಾದರೂ ಸಂಭವಿಸಬೇಕೆಂದು, ಯಾರದೇ ಮನೆ ಈ ರೀತಿ ಸುಟ್ಟು ಹೋಗಬೇಕೆಂದು, ಯಾರಾದರೂ ಈ ರೀತಿ ಸಾಯಬೇಕೆಂದು ಮನುಷ್ಯರಾದವರು ಎಂದಿಗೂ ಬಯಸುವುದಿಲ್ಲ. ಕ್ಯಾಲಿಫೋರ್ನಿಯಾ ಕಾಡ್ಗಿಚ್ಚನ್ನ ಕರ್ಮ ರಿಟರ್ನ್ಸ್ ಎಂದು ವ್ಯಾಖ್ಯಾನಿಸಬೇಕಾಗಿಲ್ಲ, ಅಥವಾ ಅದು ಅಮೆರಿಕಕ್ಕೆ ಪಾಠ ಎಂದು ಹೇಳುವುದೂ ಬೇಡ. ಆದರೆ ಯಾರೊಬ್ಬರ ಮನೆಯನ್ನು ನಾಶಗೊಳಿಸುವ, ಯಾರೊಬ್ಬರ ಅಕಾರಣ ಸಾವನ್ನ ಸಂಭ್ರಮಿಸುವ, ಅದನ್ನು ಉತ್ತೇಜಿಸುವ ಅವರ ನಡೆ ಎಷ್ಟು ಅಮಾನುಷವಾದುದಾಗಿತ್ತು ಎಂಬುದು ಅವರಿಗೀಗ ಅರ್ಥವಾದಿತ್ತು ಮತ್ತು ಅರ್ಥವಾದರೆ ಸಾಕು.
ಯುದ್ಧ ಮತ್ತು ಪ್ರಕೃತಿ ವಿಕೋಪಗಳ ನಡುವಿನ ಈ ಹೋಲಿಕೆ ಸರಿ ಇರ್ಲಿ ಇಲ್ಲದಿರಲಿ, ಆದರೆ ಅಂತಿಮವಾಗಿ ವಿಪತ್ತು ಎನ್ನುವುದು ಯಾರ ಮೇಲೂ ಎರಗಬಹುದು. ಆದರೆ ಅದು ಸಂಭ್ರಮಿಸುವ ಸಂಗತಿಯಲ್ಲ ಎಂಬುದನ್ನ ಹೇಳುವುದಷ್ಟೇ ಇದರ ಉದ್ದೇಶ. ಅದರಲ್ಲೂ ವಿಪತ್ತಿನಿಂದ ಅಮಾಯಕರನ್ನ ಪಾರು ಮಾಡುವುದು ನಮ್ಮ ಕೈಯಲ್ಲೇ ಇದ್ದಾಗಲೂ ಅದನ್ನು ಮಾಡದೆ ಸಾವುಗಳನ್ನ ಸಂಭ್ರಮಿಸಿದೆವು ಎಂದಾದರೆ ಅದಕ್ಕಿಂತ ದುಷ್ಟತನ ಇನ್ಯಾವುದೂ ಇರಲಾರದು. ಎಲ್ಲ ಮತ್ತು ಯಾವುದೇ ವಿಪತ್ತಿನ ಘಳಿಗೆಗಳಲ್ಲೂ ಮನುಷ್ಯರು ಮಾನವೀಯವಾಗುವುದು ಮುಖ್ಯ. ಕ್ಯಾಲಿಫೋರ್ನಿಯಾದಲ್ಲೂ ಕಾಡ್ಗಿಚ್ಚು ಇನ್ನೂ ಉರಿಯುತ್ತಿದೆ. ಬಲವಾದ ಗಾಳಿಯಿಂದಾಗಿ ಅದು ತೀವ್ರವಾಗಿದೆ. ಲಾಸ್ ಏಂಜಲೀಸ್ನ ಅನೇಕ ಪ್ರದೇಶಗಳನ್ನು ಆವರಿಸಿದೆ. 2 ಲಕ್ಷ ಜನರನ್ನ ಸ್ಥಳಾಂತರಿಸಲಾಗಿದೆ ಮತ್ತು ಈ ಕಾಡ್ಗಿಚ್ಚಿಗೆ 25 ಮಂದಿ ಬಲಿಯಾಗಿದ್ದಾರೆ. ಜನವರಿ 7ರಂದು ಬೆಳಗ್ಗೆ ಲಾಸ್ ಏಂಜಲೀಸ್ನ ಶ್ರೀಮಂತ ಪ್ರದೇಶಗಳಲ್ಲಿ ಒಂದಾದ ಪೆಸಿಫಿಕ್ ಪಾಲಿಸೇಡ್ನಲ್ಲಿ ಶುರುವಾಗಿದ್ದ ಕಾಡ್ಗಿಚ್ಚು ಆ ಬಳಿಕ 23,000 ಎಕರೆಗಳಿಗೂ ಹೆಚ್ಚು ಪ್ರದೇಶವನ್ನ ನುಂಗಿ ಹಾಕಿದೆ. 5,000ಕ್ಕೂ ಹೆಚ್ಚು ಕಟ್ಟಡಗಳು ಸಂಪೂರ್ಣವಾಗಿ ನಾಶವಾಗಿವೆ ಅಥವಾ ಹಾನಿಗೊಳಗಾಗಿವೆ. ಜೇಮ್ಸ್ ವುಡ್ಸ್ ಮತ್ತು ಅನೇಕ ಪ್ರಸಿದ್ಧ ಹಾಲಿವುಡ್ ನಟರು, ನಿರ್ದೇಶಕರು ಮತ್ತು ಸಂಗೀತಗಾರರ ಶತಕೋಟಿ ಮೌಲ್ಯದ ಆಸ್ತಿಗಳು ನಿರ್ನಾಮವಾಗಿ ಹೋಗಿವೆ. ಈಗ ಲಾಸ್ ಏಂಜಲೀಸ್ನ ಇತರ ಪ್ರದೇಶಗಳಲ್ಲಿ ಈಟನ್ನಲ್ಲಿ ಕಾಡ್ಗಿಚ್ಚು ಹರಡ್ತಾ ಇದ್ದು ಇಲ್ಲಿಯವರೆಗೆ 14,000 ಎಕರೆಗಳನ್ನ ಸ್ವಾಹ ಮಾಡಿದೆ. ಇದರ ಜೊತೆಗೆ ಲಾಸ್ ಏಂಜಲೀಸ್ ಕೌಂಟಿಯ ಇತರ ಭಾಗಗಳಲ್ಲಿಯೂ ಕೆಲವು ಸಣ್ಣ ಕಾಡ್ಗಿಚ್ಚುಗಳು ಹರಡಿವೆ. ಈ ಬೆಂಕಿಗೆ ನಿಜವಾದ ಕಾರಣ ಇನ್ನೂ ತಿಳಿದಿಲ್ಲ. ಕಾನ್ಸ್ಪಿರಸಿ ಥಿಯರಿಗಳನ್ನ ಬದಿಗಿಟ್ರೆ ತಜ್ಞರು ಹೇಳುವಂತೆ ಹವಾಮಾನ ಪರಿಸ್ಥಿತಿಗಳು ಕಾಡ್ಗಿಚ್ಚಿನ ಜ್ವಾಲೆಯನ್ನ ಹೆಚ್ಚಿಸಿವೆ. ಅಕ್ಟೋಬರ್ನಿಂದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಸರಾಸರಿ ಮಳೆ 10% ಮಾತ್ರ. ನೀರಿನ ಕೊರತೆಯಿಂದ ಹಿಡಿದು ಅಗ್ನಿಶಾಮಕ ಮುಖ್ಯಸ್ಥರ ಅಸಮರ್ಥತೆಯವರೆಗೆ ಅಮೆರಿಕದ ರಾಜಕೀಯ ರಂಗದಲ್ಲಿ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ. ಅಮೆರಿಕದಂತಹ ಮುಂದುವರಿದ ದೇಶ ಇಂದು ಕಾಡ್ಗಿಚ್ಚಿನ ಮುಂದೆ ಮಂಡಿಯೂರಿದೆ. $250 ಬಿಲಿಯನ್ ನಷ್ಟವಾಗಿರುವುದಾಗಿ ಅಂದಾಜಿಸಲಾಗಿದೆ. ಜನರ ಜೀವನ ನಾಶವಾಗಿದೆ. ಅನೇಕ ಶ್ರೀಮಂತರು ತಮ್ಮ ದುಬಾರಿ ಮನೆಗಳನ್ನು ಪುನರ್ನಿರ್ಮಿಸಲು ಸಾಧ್ಯವಾಗದು ಎಂದು ಹೇಳಲಾಗ್ತಾ ಇದೆ. ಅನೇಕರು ತಮ್ಮ ಇನ್ಶೂರೆನ್ಸ್ ಅನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಗಾಜಾದಲ್ಲಿ ಯಾವುದೇ ರಕ್ಷಣಾ ಯೋಜನೆ, ಹಣಕಾಸು, ವೈದ್ಯಕೀಯ ಆರೈಕೆ, ಶಾಲೆ, ಆಸ್ಪತ್ರೆ ಇಲ್ಲದ ಲಕ್ಷಾಂತರ ಜನರ ಸ್ಥಿತಿ ಎಂಥದ್ದಾಗಿರಬಹುದು? ಅವರು ತಮ್ಮ ಮನೆಗಳನ್ನು ಪುನರ್ನಿರ್ಮಿಸುವ ಮಾತು ಬಿಡಿ, ಮಕ್ಕಳು ಚಳಿಯಿಂದ ಸಾಯ್ತಾ ಇದ್ದಾರೆ. ಗಾಜಾದಲ್ಲಿ ಕದನ ವಿರಾಮ ಮಾತುಕತೆಗಳು ಇನ್ನೂ ನಡೆಯುತ್ತಾ ಇವೆ, ಆದರೆ ಜನರನ್ನ ಕೊಲ್ಲುವುದು ಇನ್ನೂ ನಿಂತಿಲ್ಲ. ಜಗತ್ತು ಅದನ್ನ ಖಂಡಿಸಲು ಸಹ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ಒಮ್ಮೆ ಕದನ ವಿರಾಮ ಘೋಷಣೆಯಾದರೆ ಕ್ಯಾಲಿಫೋರ್ನಿಯಾ ಸ್ಥಿತಿಗೆ ಈಗ ಕಣ್ಣೀರು ಸುರಿಸಲಾಗುತ್ತಿರುವಂತೆ ಗಾಜಾದ ನಿಷ್ಪಾಪಿ ಜನರಿಗಾಗಿಯೂ 2 ಹನಿ ಕಣ್ಣೀರು ಹನಿಯುವುದು ಸಾಧ್ಯವಾದರೆ ಅವರು ಕಲ್ಲುಗಳ ರಾಶಿಯ ನಡುವೆಯಿಂದಲೇ ತಮ್ಮ ಜೀವನವನ್ನ ಮರಳಿ ಕಟ್ಟಿಕೊಳ್ಳುವುದು ಸಾಧ್ಯವಾದೀತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.